ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ನಾನು ಮನೇಲೇನೆ ಯಮ್ಮಿಯಾಗಿರೋ ಚಿಕ್ಕು ಐಸ್ ಕ್ರೀಮ್ನ ಮಾಡಿದೆ. ಇವಾಗ ಚಿಕ್ಕು ಸೀಸನ್ ಆಗಿರೋದ್ರಿಂದ ಇನ್ನೇನು ಸ್ವಲ್ಪ ದಿನದಲ್ಲಿ ಮುಗ್ದು ಹೋಗುತ್ತೆ ಅಲ್ವಾ. ಸೊ ನನಗೆ ಗೊತ್ತಿರಲಿಲ್ಲ ಚಿಕ್ಕು ಅಂದರೆ ನನಗೆ ಇಷ್ಟ ಅಂತ. ಸೊ ಇತ್ತೀಚೆಗೆ ಏನಕ್ಕೂ ಜಾಸ್ತಿ ಚಿಕ್ಕು ಇಷ್ಟ ಆಗ್ತಾಯಿದೆ. ಸೊ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ ಅಂತ ಮನೇಲೇ ಮಾಡಿದೆ. ಸೊ ತುಂಬಾ ಸಿಂಪಲ್ ಮಾಡೋ ಪ್ರಾಸೆಸ್ ಇದು. ಸೊ ನಾನು ಇಲ್ಲಿ 2 ಸಪೋಟಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಸೊ 2 ಸ್ಪೂನ್ ಶುಗರ್ ತೊಗೊಂಡಿದ್ದೀನಿ. ಆಮೇಲೆ ಒಂದು 3 ಸ್ಪೂನ್ ಇಲ್ಲಿ ಮಿಲ್ಕ್ ಪೌಡರ್, ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಒಂದು ಜಾರಲ್ಲಿ ನಾನು 2 ಸಪೋಟನ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಬೀಜನೆಲ್ಲ ತೆಗೆದುಬಿಟ್ಟು ಸೊ ಅದನ್ನು ಹಾಕಿ ಆಮೇಲೆ ಇದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೀನಿ. ಸೊ ಇದಾದ ನಂತರ ಸಕ್ಕರೆ ಹಾಗೆಯೇ ಮಿಲ್ಕ್ ಪೌಡರ್ನ ಹಾಕಿ ನಾನು ಅರ್ಧ ಕಪ್ಪಷ್ಟು ಹಾಲು ಇಟ್ಕೊಂಡಿದ್ದೆ. ಬಟ್ ಫುಲ್ ಅರ್ಧ ಕಪ್ಪಷ್ಟು ಹಾಲು ಕೂಡ ನಾನು ಹಾಕಲ್ಲ. ಸೊ ಅದರ ಅರ್ಧನೇ ಹಾಕಿದೆ ನಾನಿಲ್ಲ. ಆ್ಯಕ್ಚುಲಿ ನನಗೆ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗುತ್ತೆ ಅಂತ ಅನ್ನಿಸು. ಸೊ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು ಅಷ್ಟೇ. ಸೊ ಇಲ್ಲಿ ನೋಡಿ ಮಿಲ್ಕ್ ಪೌಡರ್ನ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಜಾಸ್ತಿ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಅಥವಾ ನೀವು ಬೇಕಿದ್ರೆ ಇಲ್ಲಿ ಶುಗರ್ಗೆ ನೀವು ಬೆಲ್ಲ ಕೂಡ ರಿಪ್ಲೇಸ್ ಮಾಡಿ ಯೂಸ್ ಮಾಡ್ಕೋಬೋದು. ಬಟ್ ನಾನು ಶುಗರನ್ನೇ ಹಾಕಿದೆ. ಚಿಕ್ಕು ಆಲ್ರೆಡಿ ಸ್ವೀಟ್ ಇರುತ್ತೆ ಅಲ್ವಾ. ಸೊ 2 ಸ್ಪೂನ್ ಶುಗರ್ ಸಾಕಾಯಿತು. ಸೊ ಇದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೇಕಾದರೆ ಏಲಕ್ಕಿ ಪೌಡರ್ ಕೂಡ ಹಾಕೋಬೋದು. ಬಟ್ ನಾನು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಇಟ್ಬಿಟ್ಟು ಮಾಡೋಣ ಅಂತ ಮಾಡಿದ್ದೀನಿ. ಸೊ ಇದನ್ನು ನಾನು ಒಂದು ಸ್ಟೀಲ್ ಬಾಕ್ಸಿಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಲಿ ಆಯಿತು ಇದು. ಸೊ ಇದನ್ನು ಇವಾಗ 8 ಅವರ್ ನಾವು ಅಟ್ಲೀಸ್ಟ್ ಮಿನಿಮಮ್ ಫ್ರೀಸ್ ಮಾಡಬೇಕು. ಅದಾದ ನಂತರ ನಾನು ಆ್ಯಕ್ಚುಲಿ ಸಾಯಂಕಾಲ ಮಾಡಿದ್ದೆ ನೆನ್ನೆ. ಸೊ ಇವತ್ತು ಬೆಳಗ್ಗೆ ನಾನು ತೆಗೆದು ನೋಡಿದೆ, ಪರ್ಫೆಕ್ಟಾಗಿ ಬಂದಿತ್ತು. ನನ್ನ ಹತ್ರ ಸ್ಕೂಪರ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಚಿಕ್ಕದಾಗಿರೋ ಚಟ್ನಿ ಸೌಟ್ನ ತೊಗೊಂಡ್ಬಿಟ್ಟು ನಾನು ಸ್ಕೂಪ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ನ. ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಯಮ್ಮಿ ಆಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಾನು ನಿಮ್ಮನ್ನು ಕಾಣ್ತೀನಿ. ಥ್ಯಾಂಕ್ ಯು ಸೋ ಮಚ್.